ನಿಮಗೆ ಏನ್ ಅನ್ಸ್ಬಿಟ್ಟು ಈ ಗಾಡಿನ ಚೂಸ್ ಮಾಡಿದ್ರಿ ಸರ್ ಇದು ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ನಿಮಗೆ ಬಾರಿ ಕಂಫರ್ಟೇಬಲ್ ಇದು ಕಂಫರ್ಟೇಬಲ್ ಜಾಸ್ತಿ ಜಾಸ್ತಿ ಇದೆ. So, ಇದರ ಮೈಲೇಜ್ ಎಷ್ಟು ಕೊಡ್ತಾ ಇದೆ ಸರ್ ಇವಾಗ? ಸರ್ ಇದು ಸರ್ ಈ ಗಾಡಿಗೂ ಟಾಟಾ 1915 ಗಾಡಿಗೂ ಏನ್ ವ್ಯತ್ಯಾಸ ಇದೆ ಸರ್? ನಿಮ್ಮ ಪ್ರಕಾರ ಟಾಟಾ ಬೆಸ್ಟಾ ಅಶೋಕ್ ಲೇಲ್ಯಾಂಡ್ ಬೆಸ್ಟಾ ಸರ್? ಈಗಿನ ಟಿಪಿಕಲಿ ಅವಾಗ ಗೇರ್ ಕೇಳುತ್ತಾ ಸರ್ ಇದು? ಸರ್ ಈ ಫೀಲ್ಡ್ ಹೊಸದಾಗಿ ಬರೋರ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಯಾವ್ದಿರ್ಬೋದು ಸರ್ ನಿಮ್ಮ ಪ್ರಕಾರ? ಹೊಸದಾಗಿ ಬರೋರ್ಗೆ ಹುಡುಗರಿಗೆ ಹೊಸದಾಗಿ ಬಡವರಿಗೆ ಅವನು ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ಹಿಂದ್ಗಡೆ ನೋಡ್ತಿದ್ದೀರಾ ಅಶೋಕ್ ಲೇಲ್ಯಾಂಡ್ ನ ಬಾಸ್ ಗಾಡಿ ಇದೆ. ಇದು ಬಂದ್ಬಿಟ್ಟು 22 ಅಡಿ ಗಾಡಿ. ನೀವು ಹಿಂದೆ ತೊಟ್ಟಿ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು 22 ಅಡಿ ಗಾಡಿ. ಸೊ ಇವತ್ತೇನು ಅಂತಂದ್ರೆ ಈ ಒಂದು ಗಾಡಿಯ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ನೀವಿಂದ ನೋಡ್ತಿರ್ಬೋದು, ಇವರು ಬಂದು ಡ್ರೈವರ್ ಪ್ಲಸ್ ಓನರ್ ಆಗಿರ್ತಾರೆ. ಈ ಒಂದು ವೆಹಿಕಲ್ ನ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಈ ಒಂದು ವಿಡಿಯೋನ ನೀವು ಪೇಷನ್ಸ್ ಇಂದ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿ ತಿಳ್ಕೊಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ? ನಮ್ಮ ಹೆಸರು ಮುತ್ತಣ್ಣ ಅಂತ. ಓಕೆ. ನಮ್ದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು. ಸರ್ ಕುಷ್ಟಗಿ ತಾಲೂಕು ಜಾಲಿಯಾಳ್ ಅಂತ ಊರು. ಓಕೆ ಓಕೆ ಸರ್, ಮೊದಲನೇ ಕ್ವಶನ್, ಈ ಒಂದು ಪರ್ಟಿಕ್ಯುಲರ್ ಗಾಡಿನ ತಕೊಳ್ಳೋ ಸಂಖ್ಯೆ ತುಂಬಾ ಕಮ್ಮಿ ಕರ್ನಾಟಕದಲ್ಲಿ, ಅಶೋಕ್ ಲೇಲ್ಯಾಂಡ್ ಬಾಸ್. ಹೌದೌದು ಸರ್ ನಿಮಗೆ ಏನ್ ಅನ್ಸ್ಬಿಟ್ಟು ಈ ಗಾಡಿನ ಚೂಸ್ ಮಾಡಿದ್ರಿ ಸರ್? ಇದು ಕಂಫರ್ಟೇಬಲ್ ಅಂದ್ರೆ ಮಲ್ಕನಕ್ ಚೆನ್ನಾಗೈತೆ. ಅಲ್ಲಿದ್ದ ಲೋಡಿಂಗ್ ಎಲ್ಲ ಚೆನ್ನಾಗೈತೆ. ಸ್ವಲ್ಪ ಓಕೆ, ಲೋಡ್ ಗಿಡ ಎಲ್ಲ ಜಗುತ್ತೆ. ಟನ್ನೇಜ್ ಹಾಕಿದ್ರೆ ಒಳ್ಳೆ ಗಾಡಿ ಅಂತ ಹೇಳಿ ತಗೊಂಡಿದೀವಿ. ಹೌದಾ ಸರ್? ಅಂದ್ರೆ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ನಿಮಗೆ ಬಾರಿ ಕಂಫರ್ಟೇಬಲ್ ಇದು ಕಂಫರ್ಟೇಬಲ್ ಜಾಸ್ತಿ ಇದೆ. ಯಾಕಂದ್ರೆ ಬ್ರೇಕ್ ಕಂಡೀಷನ್ ಇದೆ, ಎಲ್ಲ ಸ್ಟೇರಿಂಗ್ ಗಿರಿಂಗ್ ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ. ಏನಂತಂದ್ರೆ ಟೆಕ್ನಾಲಜಿ ವೈಸ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೌದು. ಇನ್ನೊಂದು ಬರೋಣ ಸರ್, ಮೇನ್ ಆಗಿ ಯಾವುದೇ ಕಮರ್ಷಿಯಲ್ ಗಾಡಿ ಇದ್ರೆ ಸರ್ ಅದ್ರದ್ದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದ್ರೆ ಇನ್ಕಮ್ ಮತ್ತೆ ಮೈಲೇಜ್ ಸರ್. ಸೊ ಇದ್ರ ಮೈಲೇಜ್ ಎಷ್ಟು ಕೊಡ್ತಾ ಇದೆ ಸರ್ ಇವಾಗ? ಸರ್ ಇದು ಮೈಲೇಜ್ ಒಂದು 6 ಮಟ್ಟ ಬರ್ತೈತೆ. ಫುಲ್ ಲೋಡ್ ಅಲ್ಲಿ ಲೋಡ್ ಗಾಡಿ. ಓಕೆ. ಎಂಟಿ ಗಾಡಿ ಆದ್ರೆ ಒಂದು 7 ಮಟ್ಟ ಬರ್ಬೋದು. ಸರ್ ಏನು ಟನ್ನೇಜ್ ಇದೆ ಸರ್ ಇದು? 22 ಅಡಿ ಗಾಡಿ ಇದು. ಇದು 22 ಅಡಿ ಗಾಡಿ ಅಲ್ಲ, ಒಂದು 12.5 ಟನ್ ಪಾಸಿಂಗ್ ಇದೆ. 12.5 ಟನ್ ಪಾಸಿಂಗ್. ನೀವ್ ಎಷ್ಟು ಹಾಕ್ತೀರಾ? ನಾವೊಂದು 20 ಮಟ್ಟ ಹಾಕ್ತೀವಿ. 20 ಗಂಟೆ ಹಾಕ್ತಾರೆ. ಓಕೆ. ಸೊ ಸರ್ ಎಂಟಿ ಮೈಲೇಜ್ ಮತ್ತೆ ಫುಲ್ಲಿ ಲೋಡೆಡ್ ಗಾಡಿದು ಮೈಲೇಜ್ ಅಲ್ಲಿ ಏನ್ ವ್ಯತ್ಯಾಸ ಇದೆ ಸರ್? ಸರ್ ಈಗ ಎಂಟಿ ಗಾಡಿ ಅಂತಂದ್ರೆ ಏನ್ ಲೋಡ್ ಹಂಗೆ ಇರಲ್ಲ. ಈಗ ಸೆಕೆಂಡ್ ಗೇರ್ ಥರ್ಡ್ ಗೇರ್ ನಾಗ ಹೋಗ್ಬಿಡುತ್ತೆ. ಓಕೆ. ಟಾಪ್ ಗೇರ್ ಅಲ್ಲಿ ಡಬಲ್ ಟಾಪ್ ಹೋಗುತ್ತೆ. ಓಕೆ. ಹಂಗಾಗಿ ಇದು ಎಂಟಿ ಗಾಡಿ ಒಂದ್ ಸ್ವಲ್ಪ ಮೈಲೇಜ್ ಜಾಸ್ತಿ ಬರುತ್ತೆ. ಲೋಡ್ ಗಾಡಿ ಯಾಕಂತಂದ್ರೆ ಎಲ್ಲ ಲೋಡ್ ಇರ್ತಲ್ಲ, ಹಂಗಾಗಿ ಸ್ಲೋ ಹೋಗುತ್ತೆ. ಹಂಗಾಗಿ ಪಿಕಪ್ ಡೌನ್. ಒಂದು 2 ಕಿಲೋಮೀಟರ್ ಮೈಲೇಜ್ ಜಾಸ್ತಿ ಬರುತ್ತೆ ಸರ್? ಬರುತ್ತೆ ಸರ್. 2 ಕಿಲೋಮೀಟರ್ 1 ಕಿಲೋಮೀಟರ್ 1.5 ಮಾತ್ರ ಪಕ್ಕ. 1.5 ಪಕ್ಕ. 1.5 ಬಂದೇ ಯಾಕಂದ್ರೆ ಗೇರ್ ಡಿಫರೆನ್ಸ್ ಬರುತ್ತಲ್ಲ. ಓಕೆ ಸರ್, ಈಗ ಮಂತ್ಲಿ ಇನ್ಕಮ್ ಬಗ್ಗೆ ನೋಡೋದಾದ್ರೆ ಸರ್, ಫಸ್ಟ್ ಯಾವ ಗಾಡಿ ಓಡಿಸ್ತಾ ಇದ್ರಿ ನೀವು? ನಾವು ಫಸ್ಟ್ ಟಾಟಾ ಗಾಡಿ ಓಡಿಸ್ತಾ ಟಾಟಾ ಗಾಡಿ, ಕ್ಯಾಂಟರ್. ಅದು 22 ಅಡಿನೇನಾ? ಅದು 20 ಅಡಿ ಗಾಡಿ. ಸರ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಮಂತ್ಲಿ ಇನ್ಕಮ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಸರ್? ಇದರಲ್ಲಿ ಲಾಭದಾಯಕ ಇದೆಯಾ ಇಲ್ಲ ಅದು ಲಾಭದಾಯಕ ಇದೆಯಾ? ಸರ್ ಇದು ಟೆನ್ನೇಜ್ ಹಾಕಿದ್ರೆ ಇದು ಲಾಭ. ಟೆನ್ನೇಜ್ ಸಿಕ್ತಂತಂದ್ರೆ ಇದು ಒಳ್ಳೆ ಲಾಭ. ಓಕೆ. ಅದು ಒಳ್ಳೆ ಲಾಭನೇ ಇಲ್ಲ ಅನ್ನಂಗಿಲ್ಲ, ಬಟ್ ಇದ್ರ ಅಷ್ಟು ಇನ್ಕಮ್ ಬರ್ತಿತ್ತು. ಹಾಕಿದಾಗ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ ಇದ್ರ ಒಂದು ಪರ್ಫಾರ್ಮೆನ್ಸ್ ಯಾವ ತರ ಇದೆ ಸರ್? ಚೆನ್ನಾಗಿದೆ ಸರ್. ಘಾಟ್ ಸೆಕ್ಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದಕ್ಕೆ ಒಳ್ಳೆ ಗಾಡಿ. ಅದಕ್ಕೆ ಒಳ್ಳೆ ಗಾಡಿ ಸರ್. ಗೇರ್ ಆಗಾಗ ಕೇಳುತ್ತಾ, ರೈಸ್ ಕೇಳುತ್ತೆ ಸರ್. ಒಂದು ಪೂರ್ತಿ ಅಪ್ಪಿತ್ತಂದ್ರೆ ಗೇರ್ ತೆಗಿಲೇಬೇಕು. ಹೌದಾ? ಈಗ ಲೆವೆಲ್ ರೋಡ್ ಇತ್ತಂತಂದ್ರೆ ಒಳ್ಳೆ ಗಾಡಿ. ಓಕೆ. ಹೊಸ ಗಾಡಿ ಆಗಿರೋ ಕಾರಣ ಬ್ರೇಕ್ ಡೌನ್ ಎಕ್ಸ್ಪೀರಿಯನ್ಸ್ ಏನ್ ಆಗಿಲ್ಲ. ಆಗೋದು ಬೇಡ, ದೇವಸ್ಥಾನ ಚೆನ್ನಾಗಿ. ಬಟ್ ಇವಾಗ 1 ತಿಂಗಳು ಆಯ್ತಲ್ಲ ತಗೊಂಡು ಅನ್ಸಿಲ್ಲ. ಅದೇ ನೋಡ್ತಾ ಇರ್ಬೋದು, ಸೀಟದು ಪ್ಲಾಸ್ಟಿಕ್ ಸಮೇತ ಇವರು ತೆಗ್ದಿಲ್ಲ. ಹೊಸ ಗಾಡಿ ಸರ್. ಎಷ್ಟು ಓಡಿದೆ ಸರ್ ಇದು? ಇವಾಗ 161 ಕಿಲೋಮೀಟರ್ ಓಡಿದೆ. 12,000 ಲೆಕ್ಕ ಇಟ್ಕೊಳ್ಳೋಣ ಸರ್. ನೀವಿಲ್ಲ ಕೂತಿರೋ ಸೀಟ್ ಒಳ್ಳೆ ರಾಜ ಸೀಟ್ ಸರ್. ಹೇಗಿದೆ ಡ್ರೈವಿಂಗ್ ಕಂಫರ್ಟ್? ಯಾವ ತರ? ಕಂಫರ್ಟಬಲ್ ಸರ್. ಹಿಂದೆ ಮುಂದೆ ಎಲ್ಲ ಮಾಡ್ಬೋದಾ? ಮಾಡ್ಬೋದು ಸರ್. ಹಿಂದೆ ಮುಂದೆ ಎಲ್ಲ ಮಾಡ್ಬೋದು. ಮೇಲೆ ಎಲ್ಲ ಎತ್ಬೋದು. ಎಲ್ಲ ತರ ಇದೆ. ಇದೇ ಬೇಕಾಗಿರೋದು. ಓಕೆ ಸರ್. ಸ್ಟೇರಿಂಗ್ ಟಿಲ್ಟ್ ಎಲ್ಲ ಮಾಡ್ಬೋದಾ? ಮುಂದೆ ಮಾಡ್ಬೋದು. ಎಲ್ಲ ಕಂಫರ್ಟಬಲ್ ಇದೆ. ಎಸಿ ಇದೆ. ಎಸಿ ಇದೆ. ಇಲ್ಲಿ ನೋಡ್ತಿರ್ಬೋದು ಗೆಳೆಯರೆ, ಎಸಿ ಇದೆ. ಮತ್ತೆ ವೆಂಟಿಲೇಷನ್ ನೋಡ್ತಿರ್ಬೋದು. 1 2 3 4 ವೆಂಟಿಲೇಷನ್. ಪ್ಲಸ್ ಇಲ್ಲಿ ನೋಡಿ ಮೀಟರ್ ಗೇಜ್ದು ಇವರು ಪ್ಲಾಸ್ಟಿಕ್ ತೆಗ್ದಿಲ್ಲ. ಪ್ಲಸ್ ಇಂಜಿನ್ ಬ್ರೇಕಿಂಗ್, SOS ಸ್ವಿಚ್. ಈ ಒಂದು ಇಂಜಿನ್ ಬ್ರೇಕಿಂಗ್ ಸ್ವಿಚ್ ಬರೀ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಮಾತ್ರ ಬರೋದಾ ಇಲ್ಲ ಬೇರೆ ಬ್ರ್ಯಾಂಡ್ ಅಲ್ಲಿ ಇದೆಯಾ ಸರ್? ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಇದೆ. ಇವಾಗ ಏನ್ BS6 ಗಾಡಿ ಬಂದಿದ್ದಾರೆ ಎಲ್ಲಾ ಬ್ರ್ಯಾಂಡ್ ಗೆ ಇದೆ. ಎಲ್ಲಾ ಬ್ರ್ಯಾಂಡ್ ಇದೆ ಅಲ್ಲ ಸರ್. ಈ ಗಾಡಿಲಿ ಒಂದು ಅಷ್ಟು ತಿಂಗಳು ನಿಮಗೆ ಏನ್ ಅನ್ಸ್ತು ಸರ್?
ಇಂಥದ್ದು ಸರಿ ಇರ್ಬೋದಿತ್ತು ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ? ಈ ಗಾಡಿಯಲ್ಲಿ ಯಾವ್ದು ನಮ್ಗೆ ಯಾವ್ದು ಇದ್ ಮಾಡಿಲ್ಲ ಸರ್. ಎಲ್ಲ ಚೆನ್ನಾಗಿ ಚೆನ್ನಾಗಿದೆ, ನಾವು ಓಡಿಸೋ ಪ್ರಕಾರ ಅಂದ್ರೆ ಎಲ್ಲಾ ಚೆನ್ನಾಗಿದೆ ಇವಾಗ. ಓಕೆ ಸರ್, ಬೆಟರ್ ಆಗ್ಬೋದಿತ್ತಾ ಬೇರೆ ವಿಷಯದಲ್ಲಿ ಯಾವ್ದಾದ್ರು? ಬೆಟರ್ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಅಂದ್ರೆ ನಿಮಗೆ ಫುಲ್ ನಮ್ಗೆ ಕಂಫರ್ಟಬಲ್ ಇದೆ. ಯಾಕೆ ಅಂದ್ರೆ ಸರ್ ಗಾಡಿ ಹತ್ತದಾಗಲೇ ಫಸ್ಟ್ ಒಂದು ವಿಷಯ ಏನ್ ಹೇಳೋದು ಅಂದ್ರೆ, ನೋಡಿ ಬೆಡ್ ಇದೆ, ಆರಾಮಾಗಿ ಮಲ್ಕೊಳ್ತೀನಿ, AC ಇದೆ, ತಣ್ಣಗಿರುತ್ತೆ ಎಂದು ಹೇಳಿದ್ರು. ಅವಾಗ್ಲೇ ನಂಗೆ ಗೊತ್ತಾಯ್ತು ಇವ್ರು ಫುಲ್ ಸ್ಯಾಟಿಸ್ಫೈ ಆಗೋಗಿದ್ದಾರೆ. ಇನ್ನೇನ್ ಸರ್ ಬೇಕು? ಕಂಫರ್ಟೇಬಲ್ ಇದ್ರೆ ಎಲ್ಲಾನು ಕೆಲಸ ಕಾರ್ಯ ಎಲ್ಲ ನೀಟ್ ಅಂಡ್ ಕ್ಲಿಯರ್ ಆಗಿ ಆಗುತ್ತೆ. ಸರ್ ಇನ್ನೊಂದೇನು ಅಂತಂದ್ರೆ, ಗಾಡಿ ಸೇಲ್ ಆಗುವಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು 1000 ಮಾತಾಡ್ತಾರೆ, ಅದು ಇದು ಹಂಗೆ ಹಿಂಗೆ ಬೇರೆ ಗಾಡಿ ಎಲ್ಲ ಹೇಳ್ತಾರೆ, ನಮ್ ಗಾಡಿ ಹಂಗೆ ಹಿಂಗೆ. ಸರ್ ಅವ್ರು ಹೇಳಿದಕ್ಕೂ ಗಾಡಿಗೂ ರಿಯಾಲಿಟಿ ಇದೆಯಾ ಸರ್? ಸರ್ ಈಗ ನಾನು ಎಲ್ಲ ಐಸರ್ ಓಡಿಸಿದೀನಿ, ಟಾಟಾನು ಓಡಿಸಿದೀನಿ, ಇದನ್ನು ಓಡಿಸಿದೀನಿ. ಆದ್ರೆ ಇದು ನಮ್ಗ ಅದ್ರಕ್ಕಿಂತ ಇದು ಕಂಫರ್ಟಬಲ್ ಜಾಸ್ತಿ ಅನ್ಸ್ತದೆ. ಮತ್ತೆ ಇಂಜಿನ್ ತಾಕತ್ತಿದೆ, ಇಂಜಿನ್ ತಾಕತ್ತಿದೆ, ಇಂಜಿನ್ ಫುಲ್ ತಾಕತ್ತಿದೆ, ಬ್ರೇಕ್ ಕಂಡೀಷನ್ ಇದೆ. ಸರ್ ಈ ಗಾಡಿಗೂ ಟಾಟಾ 1915 ಗಾಡಿಗೂ ಏನ್ ವ್ಯತ್ಯಾಸ ಇದೆ ಸರ್? ಯಾವ್ದು ಬೆಟರ್ ನಿಮ್ಮ ಪ್ರಕಾರ? ಟಾಟಾ 1915 ಅದು 22 ಅಡಿ ಗಾಡಿ. ಅದು 22 96 ಗಾಡಿ, ಅದು 1916 ಅದು. ಆ ಗಾಡಿಗೆ ಈ ಗಾಡಿಗೆ ಏನು ವ್ಯತ್ಯಾಸ ಅಂತ ಅಂದ್ರೆ ಸರ್, ಇದು ಅದು ಸ್ವಲ್ಪ ಬ್ರೇಕ್ ಕಮ್ಮಿ ಇದೆ, ಇದು ಜಾಸ್ತಿ ಬ್ರೇಕ್ ಕಂಡೀಷನ್ ಇದೆ. ಓಕೆ ಪರ್ಫೆಕ್ಟ್ ಆಗಿದೆ. ಅದಕ್ಕೆ ಸ್ವಲ್ಪ ಬ್ರೇಕ್ ಕಮ್ಮಿ ಇದೆ, ಅದೇ ಪರ್ಫೆಕ್ಟ್ ಗಾಡಿನೇ. ವಿಲೇಜ್ ಅದಕ್ಕಿಂತ ಇದು ಚೆನ್ನಾಗಿದೆ. ಅಂದ್ರೆ ಸರ್ ಏನ್ ಹೇಳ್ತಿದಾರೆ ಅಂದ್ರೆ, ಅದು ಒಳ್ಳೆ ಗಾಡಿನೇ, ಇದು ಒಳ್ಳೆ ಗಾಡಿನೇ, ಹೇಳಕ್ಕೆ ಏನಿಲ್ಲ. ಬಟ್ ಏನು ಅಂತಂದ್ರೆ ವಿಡಿಯೋಗೋಸ್ಕರ ಇವರು ಹೇಳ್ತಿದ್ದಾರೆ ಅಷ್ಟೇ. ಬಟ್ ಎರಡು ಒಳ್ಳೆ ಗಾಡಿನೇ. ನೀವು ಟಾಟಾಗ್ ಹೋಗ್ತೀರಾ ಅಂದ್ರೆ ಅದನ್ನು ವೆರಿ ಗುಡ್ ವೆಹಿಕಲ್. ಓಕೆ ಸರ್, ನಿಮ್ಮ ಪ್ರಕಾರ ಟಾಟಾ ಬೆಸ್ಟಾ ಅಶೋಕ್ ಲೈಲ್ಯಾಂಡ್ ಬೆಸ್ಟಾ ಸರ್? ಈಗಿನ ಜನರೇಷನ್ ಪ್ರಕಾರ ಅಶೋಕ್ ಲೈಲ್ಯಾಂಡ್ ಬೆಸ್ಟ್ ಸರ್. ಅಶೋಕ್ ಲೈಲ್ಯಾಂಡ್ ಬೆಸ್ಟ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಯಾಕಂತಂದ್ರೆ ಇವಾಗ ಅವರು ಸರ್ವಿಸ್ ಅನ್ನ ಚೆನ್ನಾಗಿ ಕೊಡ್ತಾ ಇಲ್ಲ ಅನ್ಸುತ್ತೆ. ಬೆಂಗಳೂರಲ್ಲಿ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇಲ್ಲ. ಇವ್ರದ್ದೇನ್ ಸರ್ವಿಸ್ ಎಲ್ಲ ಇವತ್ತೆಲ್ಲ ನೋಡಿ, ಎಲ್ಲ ಒಂದು ರೆಡಿಟ್ ಇದು ಹೋಗಿತ್ತು, ಎಲ್ಲ ಫ್ರೀ ಆಗಿ ಕೊಟ್ರು, ವಾರಂಟಿ ಒಳಗ ಆಗಿ ಕೊಟ್ಟಿದ್ದಾರೆ. ಇದೇ ಗಾಡಿ ಇನ್ನೊಂದ್ ಗಾಡಿ ಬೇಕು ನಿಮ್ಮ ಕಂಪನಿಗೆ, ಇನ್ನೊಂದ್ ಗಾಡಿ ಬೇಕು ಅಂತ ಅನ್ಸಿದ್ರೆ ಇದೇ ಗಾಡಿ ತಗೊಳ್ತೀರಾ ಇಲ್ಲ ಟಾಟಾ ಗಾಡಿ ತಗೊಳ್ತೀರಾ? ಸರ್ ನಾವು ನಮ್ ಪ್ರಕಾರ ಇದೇ ಗಾಡಿನ ತಗೋಬೇಕಂತ ನಾವು ಅನ್ಕೊಂಡಿದ್ವಿ ಸರ್. ಇನ್ನೊಂದು ಗಾಡಿ ತಗೊಂಡ್ರೆ ಇದೇ ಗಾಡಿ ಯಾಕಂದ್ರೆ ಇವಾಗ ನಮ್ಗೆ ಇದು ನಾವು ಲೈಲ್ಯಾಂಡ್ ಬಾಳ ಓಡಿಸಿದಿಲ್ಲ, ಇವಾಗ ಈ ಓಡಿಸಿದ್ ಇದು ಕಂಫರ್ಟೇಬಲ್ ಐತೆ ಅಂತ ಹೇಳ್ಕ ಇದೇ ಗಾಡಿ. ಅದು ಕರೆಕ್ಟೇ ಸರ್. ಲೈಲ್ಯಾಂಡ್ ಇದಿರ್ಬೋದು, ಮುಂದೆ ಒಂದು ಇಕೋಮೆಟ್ ಗಾಡಿ ಹೋಗ್ತಿದೆ ಅದು ಇರ್ಬೋದು, ಮತ್ತೆ ಲೈಲ್ಯಾಂಡ್ ಯಾವ್ದೇ ಗಾಡಿ ಇರ್ಬೋದು, ಒಂದ್ಸತಿ ಆ ಗಾಡಿನ ಓಡಿಸ್ತವ್ರು ಬೇರೆ ಗಾಡಿಗೆ ಹೋಗೋದಿಲ್ಲ. ಅದು ನಾನು ಇವರು ಅಲ್ಲ ಸುಮಾರು ಜನ ಇಂಜಿನ್ ಪವರ್ಫುಲ್ ಇದೆ. ಅದರಲ್ಲಂತೂ ಸ್ವಲ್ಪ ವಯಸ್ಸಾದವ್ರಂತೂ ಅದೇ ಗಾಡಿ, ಲೈಲ್ಯಾಂಡ್ ಅಂದ್ರೆ ಲೈಲ್ಯಾಂಡ್ ಅಷ್ಟೇ. ಸರ್ ನಿಮ್ದು ಡ್ರೈವಿಂಗ್ ಟೈಮಿಂಗ್ ಯಾವ ತರ ಇರ್ತದೆ ಸರ್? ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಗಾಡಿ ಓಡಿಸ್ತೀರಾ ನೀವು? ಸರ್ ಈಗ 24 ಅವರ್ ನಮ್ದು 24 ಅವರ್ಸ್ ಆನ್ ಇರುತ್ತೆ. ಯಾಕಂದ್ರೆ ಡಬಲ್ ಡ್ರೈವರ್ ಇರ್ತೀವಲ್ಲ, ಅವ್ರು ಒಂದು 6 ತಾಸು ಓಡಿಸಿದ್ರೆ ನಾವೊಂದು 6 ತಾಸು ಓಡಿಸ್ತೀವಿ. ಇದು ಡಬಲ್ ಡ್ರೈವರ್ ಗಾಡಿ? ಡಬಲ್ ಡ್ರೈವರ್ ಸರ್. ಲಾಂಗ್ ಹೋಗ್ತೀವಲ್ಲ, ಎಲ್ಲಿಗೆಲ್ಲ ಬೆಂಗಳೂರಿಗೆ ಹೋದ್ರೆ ಸಿಂಗಲ್ ಟೈಮಿಂಗ್ ಮಾಡಿ ತುಂಬಿದ್ರೆ ಎಲ್ಲಿ ಮಲ್ಗಲ್ಲ. ಇಲ್ಲೇ ಬೆಂಗಳೂರು ತುಂಬಿದ್ರೆ ಅಲ್ಲಿಗಾದ್ರೆ ಡಬಲ್ ಡ್ರೈವರ್. ಸರ್ ಈ ಗಾಡಿಲಿ ತುಂಬಾ ಲಾಂಗ್ ಎಲ್ಲಿ ಗಂಟೆ ಹೋಗಿದ್ದೀರಾ ಸರ್? ನಾವು ಮಧುರೈ, ಕೊಯಮತ್ತೂರು, ತಮಿಳ್ನಾಡು ಎಲ್ಲ ತಮಿಳ್ನಾಡು ನಮ್ಮ ಮಹಾರಾಷ್ಟ್ರ. ತಮಿಳ್ನಾಡು ಮಹಾರಾಷ್ಟ್ರನೇ ಸಾಕಲ್ವ, ಅರ್ಧ ಇಂಡಿಯಾ ಓಡಾಡ್ದಂಗೆ ಆಯ್ತು. ಟ್ರಾಫಿಕ್ ಅಲ್ಲಿ ಅವಾಗ ಗೇರ್ ಕೇಳುತ್ತೆ ಸರ್ ಇದು? ಸರ್ ಈಗ ಕೇಳುತ್ತೆ ಸರ್. ಈಗ ಜಾಸ್ತಿ ಟ್ರಾಫಿಕ್ ಇಂದ ಗೇರ್ ತೆಗಿಲೇಬೇಕಾಗುತ್ತೆ. ಅಂದ್ರೆ ಅದೊಂದು ನಿಮಗೊಂದು ಒಂದ್ ಸಣ್ಣ ಐಡಿಯಾ ಇರುತ್ತಲ್ಲ, ಗಾಡಿ ಹಿಂಗೆ ಹೋಗುತ್ತೆ ಆ ತರ ಇದೆಯಾ? ಇದೆ ಸರ್. ಗೇರ್ ತೆಗಿತಾ ಇರ್ತೀವಿ, ಗೇರ್ ಹಾಕ್ತಾ ಇರ್ತೀವಿ, ಅಂದ್ರೆ ಸ್ವಲ್ಪ ಮೂವ್ ಆತಂದ್ರೆ ಗೇರ್ ಕೊಟ್ಬಿಡ್ತೀವಿ ಹಂಗೆ. ಸರ್ ಸಿಟಿ ಡ್ರೈವಿಂಗ್ ಅಲ್ಲಿ ಇದು ಕಂಫರ್ಟೇಬಲ್ ಕಂಫರ್ಟೇಬಲ್ ಅನ್ಸುತ್ತೆ ಸರ್. ಯಾವ್ದು ಗೇರ್ ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಹೊಸ ಗಾಡಿ ಎಲ್ಲ ನಮ್ಗೆ ಎಲ್ಲ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಸರ್ ಮ್ಯಾಕ್ಸಿಮಮ್ ಲೋಡ್ ಎಷ್ಟು ಹಾಕಿದೀರಾ ಸರ್? ನಾವು 20 ಟನ್ ವರೆಗೆ ಹಾಕಿದ್ವಿ. 20 ಟನ್ ವರೆಗೆ ಹಾಕಿದಿರಲ್ಲ ಸರ್? ಓವರ್ಲೋಡ್ ಮಾಡಿದಾಗ ಇದರ ಒಂದು ಪರ್ಫಾರ್ಮೆನ್ಸ್ ಯಾವ ತರ ಇರ್ತದೆ ಸರ್? ಇವಾಗ ನಮ್ಗೆ ಹಂಗೇನ್ ಅನ್ಸಿಲ್ಲ, ಯಾಕೆ ಇವಾಗ ಚೆನ್ನಾಗಿದೆ. ಹೊಸ ಗಾಡಿ ಏನ್ ಸರ್ವಿಸ್ ಇಲ್ಲ ಏನಿಲ್ಲ, ಇವಾಗ ಏನ್ ಚೆನ್ನಾಗಿದೆ. ಮುಂದೆ ನೋಡ್ಬೇಕು, ಒಂದು 6 ತಿಂಗಳು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಏನು ಗೊತ್ತಾಗಲ್ಲ. ಓವರ್ಲೋಡ್ ಹೊಡೆದ್ರೆ ಅಲ್ಲಿವರೆಗೆ ಏನು ಗೊತ್ತಾಗಲ್ಲ, ಅಲ್ಲಿವರೆಗೆ ಎಲ್ಲ ಚೆನ್ನಾಗಿರುತ್ತೆ. ಅದೇ ಸರ್. ಈಗ ಕೆಟ್ಟ ರೋಡ್ ಅಲ್ಲಿ, ಈಗ ಕೆಲವೊಂದ್ ಕಡೆ ರೋಡ್ ಸರ್, ಅಲ್ಲಿ ಇದ್ರ ಸಸ್ಪೆನ್ಷನ್ ಯಾವ ತರ ಹ್ಯಾಂಡಲ್ ಮಾಡುತ್ತೆ ಈಗ ಲೋಡ್ ಇದ್ದಾಗ ಆತರ ಜಾಗದಲ್ಲಿ? ಸರ್ ಅವ್ನು ಡ್ರೈವಿಂಗ್ ಮಾಡಿದ್ರೆ ಇದು ಡಿಫೆಂಟ್ ಸರ್. ಆದ್ರೂ ಒಂದು ಗಾಡಿ ಒಂದು ಸಪೋರ್ಟ್ ಕೊಡುತ್ತಲ್ಲ? ಕೊಡುತ್ತೆ ಸರ್. ಯಾವ ತರ ಕೊಡುತ್ತೆ ಇದು ಸರ್? ಒಂದ್ ಸ್ವಲ್ಪ ನಾವು ಏನೋ ಅದೇ ಒಂದ್ ಗೇರ್ ಅಲ್ಲಿ ಹೋಗ್ತಾ ಇರ್ತದೆ, ಅದೇ ತಂದ ನಮ್ಗೆ ಇಂಜಿನ್ ನೋಡ್ತಾ ಇದ್ದಾಗ ಗೇರ್ ಚೇಂಜ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಅಂದ್ರೆ ಇದೇನು ಜಾಸ್ತಿ ಗುದ್ದದು, ಇದ್ರ ಸಸ್ಪೆನ್ಷನ್ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡುತ್ತೆ ಸರ್? ಹ್ಯಾಂಡಲ್ ಮಾಡುತ್ತೆ, ರೋಲ್ ಆಗೋದೆಲ್ಲ ಏನಾಗಲ್ಲ ಸರ್.
ಅದನ್ನ ನಾನು ಕೇಳಿದೆ. ಓಕೆ ಸರ್. ಸರ್ ಮಳೆಯಲ್ಲಿ ಗಾಡಿ ಓಡಿಸಿದಿರಾ ಇದನ್ನ? ಓಡಿಸಿದ್ವಿ ಸರ್ ಹೇಗೆ ಮಳೆಯಲ್ಲಿ ಏನಾದ್ರು ಸ್ಕಿಡ್ ಆಗೋದು? ಇಲ್ಲ ಸರ್, ಬ್ಯಾಲೆನ್ಸ್ ತಪ್ಪೋದು ಏನಾಗಿಲ್ಲ ಸರ್. ಇಪ್ಪಟ್ಟನ್ನ ಕೆಂದು ಹೋಗಿದ್ವಲ್ಲ, ಏನ್ ಸ್ಕಿಡ್ ಇನ್ನುವರೆಗೆ ಆಗಿಲ್ಲ. ಬ್ರೇಕ್ ಕೊಡಿದ್ರೆ ಆ ಸೈಡ್ ಜಗದು ಈ ಸೈಡ್ ಏನು ಮಾಡಿಲ್ಲ. ಸರ್ ಯಾವ ಟೈರ್ ಇದೆ ಇದಕ್ಕೆ ಇರೋದು? ಇದಕ್ಕೆ ಇದೇ ಹೊಸದಾಗಿಲ್ಲ, ಸಿಯರ್ ಟೈರ್ ಕೊಡೋದು. ಸಿಯರ್ ಟೈರ್ ಇರೋದು. ಸರ್ ಎಷ್ಟು ಮೈಲೇಜ್ ಬರ್ತದೆ ಅಂತ ಹೇಳಿದಾರೆ ಸರ್? ಈಗ ಲೋಡ್ ಗಾಡಿಗೆ ಅವ್ರು ಹೇಳಿದಾರೆ 6 ಮಟ್ಟ ಬರ್ತಂತ. ಅಷ್ಟೇ ಒಂದು 5.5, 6 ಹಿಂಗ್ ಬರುತ್ತೆ. ಖಾಲಿ ಗಾಡಿ ಇದ್ರೆ ಒಂದು 6.6, 7 ಹಿಂಗ್ ಬರುತ್ತೆ ಅಷ್ಟೇ. ಓಕೆ, ಇವಾಗ ಡ್ರೈವಿಂಗ್ ಲೈಫ್ ಬಗ್ಗೆ ಕೇಳೋಣ. ಹ್ಞೂ ಸರ್. ಸರ್ ಈಗ ಡ್ರೈವಿಂಗ್ ಲೈಫ್, ಟ್ರಕ್ ಡ್ರೈವಿಂಗ್ ಲೈಫ್ ಈಸಿ ಅನ್ಸುತ್ತಾ ಕಷ್ಟ ಅನ್ಸುತ್ತಾ ಸರ್? ಕಷ್ಟ, ನಮ್ ಪ್ರಕಾರ ಕಷ್ಟನೇ. ಹೆಂಗೆ, ಯಾವ ರೀತಿ ಕಷ್ಟ ಸರ್? ಸರ್ ಕೆಲವೊಂದ್ ಕಡೆ ಏನ ಊಟ ಸಿಗ್ತಾರಲ್ಲ, ಅವಾಗ ಯಾ ಡ್ರೈವಿಂಗ್ ಫೀಲ್ಡನೇ ಬೇಡ ಬೇಡಪ್ಪ ಅನ್ಸತ್ತೆ. ಊಟ ಒಂದೊಂದ್ ಸೈಡ್ ಇಲ್ಲಿ ಪೊಲೀಸರು ಕಿರಿಕಿರಿ ಆತಂತಂದ್ರೆ, ಅವ್ರದ್ದು ಯಾವ್ದು ಎಕ್ಸಿಡೆಂಟ್ ಆತಂತಂದ್ರೆ ಅವಾಗ ಒಂದ್ ಸ್ವಲ್ಪ ಕಷ್ಟ ಅನ್ಸತ್ತೆ. ಒಂದ್ ಸ್ವಲ್ಪ ಬೇರೆದವ್ರು ನೋಡಿ ಬಿಟ್ರೆ ನಮ್ದೇ ಈಜಿ ಬಿಡಪ್ಪ. ಸರ್ ಇದರಲ್ಲಿ ರೆಸ್ಪೆಕ್ಟ್ ಇದೆ ಅಂತ ಅನ್ಸುತ್ತಾ ಸರ್? ರೆಸ್ಪೆಕ್ಟ್ ಇಲ್ಲ ಸರ್, ಇದೆ ರೆಸ್ಪೆಕ್ಟ್ ಇಲ್ಲ ಸರ್. ನನಗೂ ಹಂಗೆ ಅಂತ. ಆಕ್ಚುಲಿ ಇವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಬೇರೆ ಎಲ್ಲ ಪ್ರೊಫೆಷನ್ ಗಿಂತ. ಇವ್ರು ಹೆಂಗೆ ಅಂದ್ರೆ ಮಲ್ಟಿ ಟ್ಯಾಲೆಂಟ್ ಗಳು ಇವರು ಅಲ್ವಾ. ಇವ್ರು ಒಂದೊಂದ್ಸತಿ ಮೆಕ್ಯಾನಿಕ್ ಆಗ್ತಾರೆ, ಒಂದೊಂದ್ಸತಿ ಎಲೆಕ್ಟ್ರಿಷಿಯನ್ ಆಗ್ತಾರೆ, ಒಂದೊಂದ್ಸತಿ ಡ್ರೈವರ್ ಅಂತ ಆಗೇ ಇರ್ತಾರೆ. ಆಮೇಲೆ ಒಂದೊಂದ್ಸತಿ ಸಡನ್ ಆಗಿ ಡಾಕ್ಟರ್ ಆಗ್ತಾರೆ. ಯಾರು ರಸ್ತೆಯಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಸಡನ್ ಆಗಿ ಡಾಕ್ಟರ್ ಆಗ್ತಾರೆ. ಮತ್ತೆ ಸಡನ್ ಆಗಿ ಲೋಡರ್ ಗಳಾಗ್ತಾರೆ. ಮಾಡ್ಬೇಕು ಸರ್. ಲೋಡಿಂಗ್ ಒಂದೊಂದ್ಸರಿ ಮತ್ತೆ ಯಾರು ಲೇಬರ್ ಲೋಡಿಂಗ್ ನಾವ್ ಮಾಡ್ಕೊಂತೀವಿ. ಆಮೇಲೆ ಸಡನ್ ಆಗಿ ಕುಕ್ ಆಗ್ತಾರೆ. ಕುಕ್ ಮಾಡ್ಲೇಬೇಕು ಸರ್. ಕುಕ್ ಮಾಡಿಲ್ಲ ಅಂತಂದ್ರೆ ಊಟ ಎಲ್ಲ ಕೆಲವಂಗ ನಮ್ ಕಡೆ ಗ್ಯಾಸ್ ಗೀಸ್ ಎಲ್ಲ ಇದೆಲ್ಲ ನೋಡಿ, ಊಟ ಮಾಡ್ಕೋಬೇಕಾಗುತ್ತೆ. ನೋಡಿ, ಡಾಕ್ಟರ್ ಕೆಲಸ ಬರೀ ಚಿಕಿತ್ಸೆ ಕೊಡೋದು ಮಾತ್ರ, ಆದ್ರೆ ಡ್ರೈವರ್ ಕೆಲಸ ಹಂಗಲ್ಲ, ಯೂನಿವರ್ಸಲ್ ಅಲ್ಲ. ಕರೆಕ್ಟ್ ಮಾಡ್ಬೇಕು ಸರ್. ಮತ್ತೆ ಏನ್ ಮಾಡಿಲ್ಲ ಅಂದ್ರೆ ಜೀವನ ಇಲ್ಲ. ಸರ್ ಈ ಫೀಲ್ಡ್ ಹೊಸದಾಗಿ ಬರೋರ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಯಾವ್ದು ಇರ್ಬೋದು ಸರ್ ನಿಮ್ಮ ಪ್ರಕಾರ? ಹೊಸದಾಗಿ ಬರೋರ್ಗೆ ಹುಡುಗರಿಗೆ, ಹೊಸದಾಗಿ ಬಡವ್ರಿಗೆ ಅವ್ನು ಸ್ವಲ್ಪ ಅನುಭವ ಜಾಸ್ತಿ ಇರ್ಬೇಕು ಸರ್. ನಾನು ಈಗ 2 ಟ್ರಿಪ್ 3ನೇ ಟ್ರಿಪ್ ನಾನೇ ಡ್ರೈವರ್ ಅಂತಂದ್ರೆ ಮಾನ್ಯ ಹಿಂಗೆ ಮಾಡಿದ. ಹಂಗಾಗಿ ಅವ್ರಿಗೆ ಏನ್ ಹೇಳ್ತೀವಿ ಅಂತಂದ್ರೆ ಈ ಫೀಲ್ಡ್ ಬೇಡ, ಆರಾಮಾಗಿ ಎಲ್ಲ ಕಾಲೇಜಿಗೆ ಯಾವ್ದೋ ಸಣ್ಣ ಪುಟ್ಟ 10,000 ಪೇಮೆಂಟ್ ಕೊಡಲ್ರಕ ಅಲ್ಲೇ ಮಾಡಿ ಅಂತ ನಾವ್ ಹೇಳ್ತೀವಿ ಸರ್. ನಾವ್ ಅನ್ಭವಿಸಿದ್ದೆ ಸಾಕಂತ. ಅದೇ ಒಂದ್ 2 ಸತಿ ಹೋಗ್ ಬಂದ್ಬಿಡ್ತಾರೆ, ಅವರು ಫುಲ್ ಎಕ್ಸ್ಪರ್ಟ್ ಅಂತ ಅವ್ರ ಪ್ರಕಾರ ಸರ್. ಮಾನ್ಯ ನೋಡ ಹಿಂದೆ ನಮ್ ಜೊತೆನೆ ಬಂದಿದ್ದ, ಏರ್ ಕಾಲ ಇದೆ ಅಣ್ಣ ಗಾಡಿನ ಮೂಗ ಆಗ್ತಾ ಇಲ್ಲ ಅಂತ ಕೇಳ್ತಾನೆ. ಏನ್ ಮಾಡಿ ಅದೇ ಏರ ಇಲ್ಲ, ಅನುಭವ ಬೇಕು ಸರ್. ಸರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ, ನಿಮ್ಮ ಎಂಟೈರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಒಂದು ಮರೆಯಲಾಗದ ಒಂದು ಘಟನೆನ ಹೇಳಿ ಸರ್. ಸರ್ ಇನ್ನೂರಿಗೆ ಅಂತ ಘಟನೆ ಯಾವ ಆಗಿಲ್ಲ ನನ್ನ ಪ್ರಕಾರ. ನಾನು ಈಗ ಒಂದು 10-12 ವರ್ಷ ಡ್ರೈವಿಂಗ್ ಮಾಡಕತ್ತೆ ಅಂತಂದ್ರೆ ಇನ್ನೂರಿಗೆ ಅಂದ್ರೆ ಒಳ್ಳೆ ಘಟನೆನೂ ಇರ್ಬೋದಲ್ವಾ ಸರ್? ನೀವು ಏನೋ ಒಂದು ಯಾರಿಗೋ ಹೆಲ್ಪ್ ಮಾಡಿರೋದು ಏನೋ ಮಾಡಿದ್ವಿ ಸರ್. ಈಗ ಇಲ್ಲೇ ಎಕ್ಸಾಂಪಲ್, ಇಲ್ಲಿ ತುಮಕೂರು ಸಿರಾ ಹತ್ರ ಒಂದ್ ಹಿಂಗೆ ಒಂದು ಟಾಟಾ ಎಸಿ ಗುದ್ಕೆಂತ ಬಸ್ ಇದು ಯಾವ್ದೋ ಒಂದು ಟ್ರಕ್ ಗುದ್ಕೆಂದು ಹೋದ. ಓಕೆ, ಅವನ್ನೆಲ್ಲ ನಾವೇ ಕೈಗೆ ತೆಗೆದಿದ್ದೀವಿ. ಇಲ್ಲೇ ಸಿರಾ ಹತ್ರ ಅಲ್ಲ, ಒಂದೊಂದ್ ಸರಿ ತೆಗ್ದಿದ್ದೀವಿ. ಒಂದೊಂದ್ ಸರಿ ಮೊನ್ನೆ ಇಲ್ಲೊಂದು ದಾವಣಗೆರೆ ಹತ್ರ ಒಂದು ಎಪಿ ಗಾಡಿ ಪಲ್ಟೆ ಆಯ್ತು. ಓಕೆ, ಅವನ್ ಡ್ರೈವರ್ನ ಇಳಿಸ್ಬಿಟ್ಟು ಯಾರು ನಿಲ್ಲಿಸಿಲ್ಲ, ನಾವೇ ನಿಂದಿಸ್ಬಿಟ್ಟು ನಾವೇ 3-4 ಗಾಡಿ ನಿಂದಿಸ್ಬಿಟ್ಟು ಅವ್ನ ತಳಗೆ ಇಳಿಸಿ ನೀರು ಕುಡಿಸಿ ಮತ್ತೆ ಆಂಬುಲೆನ್ಸ್ ಫೋನ್ ಹಚ್ಚಿ ಕರೆಸಿ ಅವನ ಹಾಸ್ಪಿಟ್ಲಿಗೆ ಹಾಕಿದೀವಿ. ಅದೆಲ್ಲ ಈ ತರ ಇದೆಲ್ಲ ಮಾಮೂಲಿ ಸರ್, ಮಾಮೂಲಿ. ಅದು ಏನು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತ ಏನಲ್ಲ, ಅದು ನಮಗೆ. ಆಕ್ಚುಲಿ ಇವರಿಗೆ ನಾನಾಗ್ಲೇ ಹೇಳಿಲ್ಲ, ಇವರು ಸಡನ್ ಆಗಿ ಡಾಕ್ಟರ್ ಕೂಡ ಆಗ್ತಾರೆ ಅಂತ. ಹಂಗೆ. ಓಕೆ ಸರ್, ಇನ್ನು ಬ್ರೇಕಿಂಗ್ ಪರ್ಫಾರ್ಮೆನ್ಸ್. ಸರ್ ಸ್ಟೇರಿಂಗ್ ಕಂಫರ್ಟ್ ಬಗ್ಗೆ ಹೇಳಿ ಸರ್. ಇದು ನಾನು ಆಕ್ಚುಲಿ ಕೇಳೋದು ಫಸ್ಟ್ ಕೇಳ್ಬೇಕಿತ್ತು. ಸ್ಟೇರಿಂಗ್ ಕಂಫರ್ಟ್ ಯಾವ ತರ ಇದೆ ಸರ್? ಸ್ಟೇರಿಂಗ್ ಕಂಫರ್ಟ್ ಇದೆ ಸರ್. ನಾವ್ ಹೆಂಗ್ ಬೇಕಾದ್ರೂ ಇಟ್ಕೋಬಹುದು. ಇದೆಲ್ಲ ಸ್ಟೇರಿಂಗ್ ಇದೈತಲ್ಲ, ನಾವು ಈಗ ಹಿಂಗ್ ಮಾಡ್ಕೋಬಹುದು, ಮೇಲೆ ಮಾಡ್ಕೋಬಹುದು. ಎಲ್ಲ ಯಾವ ತರ ಮಾಡ್ಕೋಬೇಕು, ಯಾವ ತರ ಕೊಡ್ಬೇಕು ಸೀಟ್ ಪ್ರಕಾರ. ನಾವು ಹಿಂದೆ ಮುಂದೆ ಮಾಡ್ಕೊಂಡ್ರೆ ಇದನ್ನ ಮುಂದೆ ತಗೋಬೇಕಾಗುತ್ತೆ. ನಾವ್ ಇಷ್ಟ ಮಾಡಿದ್ರೆ ಹಿಂಗೆ ತಗೋಬೇಕಾಗುತ್ತೆ. ನಾವು ಮುಂದೆ ಬಂತಂದ್ರೆ ಸ್ಟೇರಿಂಗ್ ಸೀದಾ ಮಾಡ್ಕೋಬೇಕು ಸರ್. ಎಲ್ಲ ಓಕೆ, ಬಟ್ ಓಡಿಸೋತಿಗೆ ಕರೆಕ್ಟ್ ಆಗಿ ಬ್ಯಾಲೆನ್ಸಿಂಗ್ ಆಗುತ್ತಾ? ಬ್ಯಾಲೆನ್ಸಿಂಗ್ ಇದೆ, ಅದು ಇಂಪಾರ್ಟೆಂಟ್ ಅಲ್ಲ? ಬ್ಯಾಲೆನ್ಸಿಂಗ್ ಇದೆ. ಎಲ್ಲ ಕೊಟ್ಬಿಟ್ಟು ಕೊನೆಗೆ ಬ್ಯಾಲೆನ್ಸಿಂಗ್ ಇದೆ. ಇಲ್ಲೆಲ್ಲ ಲಾಕ್ ಇದೆ ನೋಡಿ, ಈ ಲಾಕ್ ಮಾಡ್ಕೊಂಡ್ರೆ ಎಲ್ಲ ಸಿಗುತ್ತೆ ಸರ್. ಸರ್ ಇದಕ್ಕಿರೋದು ಹೈಡ್ರಾಲಿಕ್ ಸ್ಟೇರಿಂಗ್. ಇದು ಫುಲ್ಲಿ ಲೋಡ್ ಇದ್ದಾಗ ಸ್ಮೂತ್ ಇರುತ್ತಾ? ಸ್ಮೂತ್ ಇರುತ್ತಲ್ಲ. ಇದಕ್ಕೂ ಸ್ಟೇರಿಂಗ್ ಆಯಿಲ್ ಎಲ್ಲ ಬರುತ್ತಲ್ಲ? ಇದೆ ಸರ್, ಕೆಳಗಡೆ ಇದೆ. ಸರ್ ಎಷ್ಟು ಕಿಲೋಮೀಟರ್ ಒಂದ್ಸಲ ಚೇಂಜ್ ಮಾಡ್ಬೇಕು ಅದನ್ನ? ಒಂದು 50,000 ಕಿಲೋಮೀಟರ್ಗೆ? ಇಲ್ಲ ಸರ್, ಒಂದು 80,000. ಇವಾಗೆಲ್ಲ ಆಲ್ರೆಡಿ ಎಲ್ಲ ಆಯಿಲ್ ಟೆಕ್ನಿಕ್ ಜಾಸ್ತಿ ಮಾಡಿದ್ರೆ 80,000 ಮಾಡಿಬಿಡ್ತಾರೆ. 80,000 ಲಕ್ಷ 50,000 ಯಾವ ಇಲ್ಲ. ಸರ್ ಈಗ ಹಳೆ ಗಾಡಿಗೂ ಇದೇ ಹಳೆ ಗಾಡಿಗೂ ಹೊಸ ಗಾಡಿಗೂ ಏನ್ ವ್ಯತ್ಯಾಸ ಇದೆ ಸರ್ ನಿಮ್ ಪ್ರಕಾರ? ಹಳೆ ಗಾಡಿಗೆ ಅಂದ್ರೆ ಸಂಸಾರ ಬರಂಗಿಲ್ಲ. ನಾವ್ ಏನ ಸೆಂಟ್ರಲ್ ನಿಂತ್ಕೊಂಡ್ರು ನಾವೇ ಮಾಡ್ಕೊಂಡ್ ಹೋಗ್ಬೋದು ಅನ್ನೋದು ನಮಗ್ ಕೆಪಾಸಿಟಿ ಇತ್ತು. ಇವಾಗ ಇವೆಲ್ಲ ಸಂಸಾರಗಳು ಬಂದಿದೆ ನೋಡ, ಏನಿದ್ರೆ ಕಂಪ್ಯೂಟರ್ ಮೇಲೆ ಮಾಡ್ಬೇಕಲ್ಲ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಅವಾಗ ಹಳೆ ಗಾಡಿ ಅಂದ್ರೆ ನಾವೇ ಏನಪ್ಪಾ ಏನಾಗಿತ್ತಂತ ಒಂದು ಹಗ್ಗ ಕಡೆ ರೈಟ್ ಒಟ್ಟ ಮುಟ್ಟಿಸ್ತಿದ್ವಿ ಅನ್ನೋ ಕೆಪಾಸಿಟಿ ಇತ್ತು ಸರ್. ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ ಸರ್. ಅದು ಕಡೆ ನಮ್ ಕಡೆ ಒಂದ್ಸತಿ ಲಾರಿ ಯಾವ್ದೋ ಒಂದ್ ಲಾರಿ ನಿಂತೋಗಿತ್ತು. ಲಾರಿ ಸ್ಟಾರ್ಟ್ ಆಗ್ತಿಲ್ಲ ಬನ್ನಿ ಅಂದಾಗ ಮೆಕ್ಯಾನಿಕ್ ಏನಿಲ್ಲ, ಒಂದು 4 ಸ್ಪ್ಯಾನರ್, ಒಂದು 4 ರಿಂಗ್ ಹಿಡ್ಕೊಂಡು ಬಂದ, ಗಾಡಿನ ಸ್ಟಾರ್ಟ್ ಮಾಡಿ ಕಳಿಸ್ತಾ. ಇವಾಗ ಆತರ ಆಗೋದಿಲ್ಲ
ಸರ್ ಒಂದು ಫ್ಯೂಸ್ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತಾಗಲ್ಲ ಇವಾಗ ಈಗಿನ ಸೆನ್ಸರ್ ಗಾಡಿ ಒಳಗ ಸರ್ ಇದಕ್ಕೊಂದು 100-150 ಬರೇ ಇವ್ದು ಸೆನ್ಸರ್ ಗಳನ್ನೇ ಇದಾವೆ ಅದ್ರಲ್ಲಿ ಯಾವ್ದಾಗಿದೆ ಯಾವ್ದು ಬಿಡ್ತೀನಿ ಗೊತ್ತಾ ಸೆನ್ಸರ್ಗಳು ಸಿಕ್ಕಾಪಟ್ಟೆ ಇದೆ sir. ಅದು ಅವ್ರು ಹೇಳ್ತಾರೆ ಗಾಡಿ ಕೊಡೋತ್ತಿಗೆ ಸೆನ್ಸರೇ ಇಲ್ಲ ಸರ್, ಕಡಿಮೆ ಸೆನ್ಸರ್ ಸರ್ ಅಂತೆಲ್ಲ ಹೇಳ್ತಾರೆ. ಪ್ರತಿ ಒಂದಕ್ಕೂ ಸೆನ್ಸರ್ ಇದೆ ಸರ್. ಇದಕ್ಕೆ ರೀಸೇಲ್ ವ್ಯಾಲ್ಯೂ ಬಗ್ಗೆ ಹೇಳಿ ಸರ್. ಸ್ವಲ್ಪ ರೀಸೇಲ್ ವ್ಯಾಲ್ಯೂ ಫಸ್ಟ್ ಇವಾಗ ಹಿಂದಲ್ ಗಾಡಿ ತಗೊಂಡ್ರೆ ಇವಾಗ ಕಮ್ಮಿ ಇದೆ, ಈಗ ಮುಂದೆ ಹೆಂಗೈತೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಜಾಸ್ತಿ ಆಗ್ತಾ ಇದೆ ಸೇಲ್, ಇದು ಬಾಸ್ ಗಾಡಿ ಜಾಸ್ತಿ ಸೇಲ್ ಆಗ್ತಾ ಇದೆ ಅಲ್ಲ, ಮುಂದೆ ಹೆಂಗ್ ಬರ್ತಾನೋ ಗೊತ್ತಿಲ್ಲ. ಇವಾಗ ಹಿಂದಲೆಲ್ಲ ಹಳೆ ಗಾಡಿ ಇದೆಯಲ್ಲ ಅವ್ರ ರೀಸೇಲ್ ಕಮ್ಮಿ. ನನ್ನ ಪ್ರಕಾರ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇದೆ. ಯಾಕೆಂತಂದ್ರೆ ಟಾಟಾಗೆ ಕಂಪೇರ್ ಮಾಡಿದ್ರೆ ಇದೆ. ಯಾಕೆಂದ್ರೆ ಅಶೋಕ್ ಲೈಲ್ಯಾಂಡ್ ತಗೊಳ್ಳೋರು ಇದಾರೆ, ಇದನ್ನೇ ಇಷ್ಟಪಟ್ಟು ಹುಡುಕಿ ತಗೊಂಡೋರು ಇದಾರೆ. BS4 ಎಲ್ಲ ಹುಡುಕಾಡಿ ತಗೊಂತಾರ. ಆಯ್ತಲ್ಲ ಸರ್. ಸರ್ ಕೊನೆಯದಾಗಿ ಏನು ಅಂತಂದ್ರೆ ಇಷ್ಟು ಒಂದು ಟೈಮ್ ಕೊಟ್ಟು ನೀವು ಇಷ್ಟೆಲ್ಲ ನಮಗೆ ಅದು ಕೊನೆಗೆ ಹೇಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಒಂದು ವ್ಯೂವರ್ಸ್ಗೆ ಏನಾದ್ರು ಮಾಹಿತಿ ಹೇಳ್ತೀರಾ ಸರ್? ನಿಮ್ಮ ಒಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್, ಎಲ್ಲಾ ವಿಡಿಯೋಗಳು ಚೆನ್ನಾಗಿ ಮಾಡ್ತಾರೆ, ಇವ್ರು ಫಾಲೋ ಮಾಡಿ. ಅದು ಓಕೆ ಸರ್, ಅದು ಮಾಡ್ತಾರ ಅವರು. ಸರ್ ನಿಮ್ಮ ಒಂದು ಟಿಪ್ ಹೇಳಿ ಸರ್, ಹೊಸದಾಗಿ ಗಾಡಿ ತೆಗಿಯೋರಿಗೆ ಪ್ಲಸ್ ಡ್ರೈವರ್ ಗಳಿಗೆ ಒಂದು ಟಿಪ್ ಹೇಳಿ ಸರ್. ನಿಮಗೆ ಏನಾರು ಒಂದು ನಿಮ್ಮ ಒಂದು ಮನದಾಳದ ಮಾತೇನಿದೆ ಹೇಳಿ ಸರ್. ನೋಡೋಣ ಏನೊಂದು ಇರ್ಬೋದಲ್ವಾ ಸರ್? ಚೆನ್ನಾಗಿದೆ ಗಾಡಿ ತಗೊಳ್ಳಿ, ಓಡಿಸಿ ಹುಷಾರಾಗಿರಿ ಅಷ್ಟೇ. ಕರೆಕ್ಟ್. ಇದು ನೋಡಿ ಪಕ್ಕ ಮಾತು, ಹುಷಾರಾಗಿರಿ. ಓಲ್ವೋ ಗಾಡಿನೇ ಓಡಿಸಿ ಏನಾರ ಮಾಡ್ರಿ ಒಟ್ಟು ಹುಷಾರಾಗಿ. ನಿಮ್ ಸೇಫ್ಟಿ ನೀವ್ ನೋಡ್ಕೊಂಡು, ಸೇಫ್ಟಿ ತಲೆ ಕೆಡಿಸಿ ಮಾಡ್ರಿ, ನಿಮ್ ಸೇಫ್ಟಿ ನೀವ್ ನೋಡ್ಕೊಂಡು ಓಡಿಸ್ರಿ ಹೊಸದಾಗಿ ಬರೋರಿಗೆ ಅಷ್ಟೇ. ಸರ್ ತುಂಬಾ ಥ್ಯಾಂಕ್ ಯು. ನಿಮ್ಮ ಒಂದು ಟೈಮು ಪ್ಲಸ್ ನಿಮ್ಮ ಒಂದು ಮಾಹಿತಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂಡಿದ್ದಕ್ಕೆ. ಯಾಕೆ ಈ ವಿಡಿಯೋ ಅಂತಂದ್ರೆ ನಿಮ್ಮ ಒಂದು ಮಾತು ನಿಮಗೆ ಮಾಮೂಲಿ ಇರ್ಬೋದು, ನೋಡಿದವರಿಗೆ ಅದು ಅವರ ಜೀವನಕ್ಕೆ ಒಂದು ದಿಕ್ಸೂಚಿ ಆಗಿರ್ಬೋದು. ಓಕೆ, ಸೊ ಥ್ಯಾಂಕ್ಸ್ ಹೇಳ್ತಾ ಸರ್. ಥ್ಯಾಂಕ್ ಯು ಸರ್. ಸೊ ಗೆಳೆಯರೆ ನೋಡಿದ್ರಲ್ಲ, ಇನ್ನಷ್ಟು ಮಾಹಿತಿಗಾಗಿ ನನ್ನ ಈ ಒಂದು ವಿಡಿಯೋನ ನಾನೇ ತಪ್ಪು ಮಾತಾಡ. ಸೊ ಗೆಳೆಯರೆ ನೋಡಿದ್ರಲ್ಲ, ಇನ್ನಷ್ಟು ಮಾಹಿತಿಗಾಗಿ ನನ್ನ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲಿದೆ. ಥ್ಯಾಂಕ್ ಯು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.